ಬೆಳಗಾವಿಯ ಪಿರನ್ವಾಡಿಯಲ್ಲಿ ತಾಯಿ ಪ್ರೇಮಾ ತಳವಾರ್ ಹಾಗೂ 3 ವರ್ಷದ ಪುತ್ರ ಭುವನ್ ಆತ್ಮಹತ್ಯೆ ಮಾಡಿಕೊಂಡ ಪ್ರಕರಣದಲ್ಲಿ ಮೃತಳ ಕುಟುಂಬಸ್ಥರು ಅತ್ತೆ ಸುಶೀಲಾ ತಳವಾರ್ ಅವರ ವಿರುದ್ಧ ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ. ಜೊತೆಗೆ ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ಮರಣೋತ್ತರ ಪರೀಕ್ಷೆ ವೇಳೆ ಕುಟುಂಬಸ್ಥರು ಆಕ್ರೋಶ ವ್ಯಕ್ತಪಡಿಸಿ ಅತ್ತೆ ಸುಶೀಲಾ ತಳವಾರ್ ಅವರ ಮೇಲೆ ಹಲ್ಲೆಗೆ ಯತ್ನಿಸಿದರು. ಸ್ಥಳದಲ್ಲಿದ್ದ ಗ್ರಾಮೀಣ ಠಾಣೆ ಪೊಲೀಸರು ಮಧ್ಯಪ್ರವೇಶಿಸಿ ಪರಿಸ್ಥಿತಿಯನ್ನು ನಿಯಂತ್ರಿಸಿದರು. ಕುಟುಂಬಸ್ಥರ ಆರೋಪದಂತೆ ಸುಮಾರು 10 ಲಕ್ಷ ರೂಪಾಯಿ ಸಾಲದ ಒತ್ತಡವನ್ನು ಪ್ರೇಮಾ ಅವರ ಮೇಲೆಯೇ ಹಾಕಿ ನಿರಂತರ ಮಾನಸಿಕ ಕಿರುಕುಳ ನೀಡಲಾಗುತ್ತಿತ್ತು. ಇದೇ ಕಾರಣದಿಂದ ಮನನೊಂದ ಪ್ರೇಮಾ ತಮ್ಮ 3 ವರ್ಷದ ಪುತ್ರ ಭುವನ್ ಜೊತೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದು ಆರೋಪಿಸಿದ್ದಾರೆ. ಈ ಸಂಬಂಧ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಅಚಾನಕ್ ಹಾಕೊಂಡ್ಬಿಟ್ರಿ ತಲೆಗೆ ಸಣ್ಣ ಟೆನ್ಷನ್ ಇಟ್ಟಿತ್ತು ರೀ ಅವ್ರಿಗೆ. ನಮ್ಮ ತಮ್ಮನ ಐತಿ ಬಂದು ಮಂದಿ ಕರ್ಕೊಂಬಂದು ಕಿರಿಕಿರಿ ಮಾಡಕತ್ತವು. ಅದಕ್ಕೆ ಟೆನ್ಷನ್ ತೊಗೊಂಡು ಹಾಕೊಂಡ್ಬಿಟ್ರಿ ನೀನು ಆಯ್ತಾರ ಅದಕ್ಕೆ ಕಿರಿಕಿರಿ ಮಾಡಿ ಇದ ಸಂಘ ತುಂಬಂತ ಕಸರಿ ಸಾಲ ಅವ್ರು ಎಷ್ಟು ತೆಗೆದ್ರಿ ಅಂಬಲ್ರಿ. ನಿಮ್ಮ ಮುಂದೆ ಏನಾರು ಹೇಳಿದ್ರಿ? ನಮ್ಮ ಮುಂದೆ ಹುಡುಗನೂ ಯಾಕೆ ನೇಣು ಹಾಕಿದ್ರಿ ಅಂತ ಅಲ್ಲ ಗೊತ್ತಾಗ್ಬೇಕ್ರಿ ನಮ್ಮ ಹುಡುಗನ ಯಾಕೆ ನೀವು ಹಾಕೊಂಡ್ರು ಅಂತ ಕಸ. ಯಾವಾಗ ಆಗಿದ್ರಿ? ನೀನು ಐತಾರ ಆಗಿದ್ರಿ 2 ಗಂಟೆಗೆ. ಮನ್ಯಾಗ ಯಾರು ಇರಲಿ? ಮನ್ಯಾಗ ಯಾರು ಆಗಿದ್ರಿ? ನೀವು ಇಲ್ಲಿ ನಮ್ಮ ಹೊರಗೆ ಹೋಗಿದ್ವಿ ರೀ. ಬಟ್ ಅವ್ರ ತಾಯಿ ಮನೆ ಅವ್ರು ನಿಮ್ಮ ಮೇಲೆ ಏನು ಆರೋಪ ಮಾಡತ್ತಾರ ಅಂತ? ಯಾರು? ಏನೋ ಇವರೇ ಏನೋ ಮಾಡ್ಯಾರ ಅಂತ. ನನಗೆ ನನಗಿಲ್ಲ ಯಾರ ಮೇಲೆ ಅನುಮಾನ ಐತಿ? ಹೇಳಿರಿ ಯಾರ ಮನೆ ತಮ್ಮನ ಐತೆ ಅದಕ್ಕೆಲ್ಲ ತಮ್ಮನ ಸಂಗನ ಮನೆ ಕರ್ಕೊಂಬರ್ತೀವಿ. ಕಿರಿಕಿರಿ ಮಾಡ್ತೀವಿ ರೀ ನಮಗೆ ಭಾಳ. ಭಾಳ ದಿನ ಕಿರಿಕಿರಿ ಮಾಡ್ತಾರೆ. ಹಿಂಗಾಗಿ ಟೆನ್ಷನ್ ಇದೆ ಮಾಡ್ಕೊಂಡಿದ್ವಿ. ನಾಗೇಶ್ ಏನಾಗಿತ್ತಮ್ಮ? ಯಪ್ಪ ಆಕಿಗೆ ಏನಾಗಿತ್ತು ಅನ್ನೋದು ನಮಗೆ ಗೊತ್ತಿಲ್ಲಪ್ಪ. ಅವ್ರ ಸಂಗಿನ್ಯಾಗ ಸಾಲ ತೆಗ್ಸಿರಂತ ಮಗನ 6-7 ಸಾಲ ತೆಗಿಸಿ ನನ್ನ ಮಗಳ ಮೇಲೆ ತಲೆ ಮೇಲೆ ಹೊರಿಸಿದಾರ. ಸಿಕ್ಕಾಯ್ಲಿಕ್ಕೆ ಸಾಲಗಳು ತೆಗಿಸಿದಾರ. ಆಕಿಗೆ ತೊಗೊಂಡು ಬಾ ನೀನೇ ಕೊಡ್ತಾರೆ. ಯವ್ವ ನಿನಗೆ ಹುಟ್ತಾವ ನೀನೇ ಇಸ್ಕೊಂಬಾ ಬಂದ ಮಗಳ ನನ್ನ ಕಾಲು ಬೀಳ್ತಾನೆ ನನಗೆ ಯಾರು ಕೊಡೋದಿಲ್ಲ ಅಂತೇಳಿ ನನ್ನ ಮಗಳು ರಮಿಸಿ ನಿಜಾಯ್ನಿ ಮೈದಾ ಆಯ್ತಿ ಕೂಡಿ ಇಸ್ಕೊಂಡು ಬರಕ್ಕೆ ಕಳಿಸಿದಾರಪ್ಪ. ನನ್ನ ಮಗಳು ಕೊಳಾನುಗಳೂ ಇಸ್ಕೊಂಡು ಮಾರಿದಾರೆ. ನನ್ನ ಮಗನ ಕಾಲಾನ್ ಚಾಳನೂ ಇಸ್ಕೊಂಡಾರ. ಕಿನ್ಯಾಗೂ ಏನೋ ಬಿಟ್ಟಿಲ್ಲ. ನನ್ನ ಮೊಮ್ಮಗ ನನ್ನ ತವ್ರ ಮನೆ ಯಾರು ಉಂಗ್ರ ಮಾಡಿಸ್ಕೊಟ್ರು ಕಸ್ಕೊಂಡಾರ. ಕಾಲಾಗ ನಾವು ಹಡ್ದಾಗ ಮಾಡಿಸ್ಕೊಟ್ಟದು ಮಾರ್ಕೊಂಡಾರ. ನನ್ನ ಮಗಳು ಗುದಾಳಿ ಅಟ್ಟ ಬೇಡ ಯವ್ವ ನನ್ನ ಗುದಾಳಿ ಕೊಡವಾರು ಮತ್ತು ಹೆಂಗೆ ಯವ್ವ ಅಂದ್ರೆ ಯವ್ವ ಹಿಂದಿನ ನಾಳೆ ಕೊಡ್ತಾರೆ ಮಗಳ ಸಾಲ ಭಾಳ ಆಗೈತಿ ಕೊಟ್ಟಾರ ಮಗಳು ಗಪ್ಪಿರ ಇನ್ನು ಎಟ್ಟಕ್ಕೆ ನನ್ನ ಮಗಳು ಗಪ್ಪ ಆಗಾನಪ್ಪ. ಎಟ್ಟು 10 ಲಕ್ಷ ಸಾಲ ನನ್ನ ಮಗಳ ಮ್ಯಾಲ ಹಾಕಿ ನನ್ನ ಮಗಳನ್ನ ಬಡ್ದು ಹೊಡೆದು ಮಾಡಿ ರಾತ್ರಿ 10 ಗಂಟೆ ಅದ ನನ್ನ ಮಗಳನ್ನ ನಿಜಾನೂ ಬಡ್ದಾಳಪ್ಪ. ಆಯ್ತು ಸರಾಬ್ಸಿ ಬಡ್ದಾಳಪ್ಪ ಚುಟ್ಲ ಹಿಡ್ದು ಮೈದು ಜಾಜಾಸಿ ಒದ್ದಾನ ಮನೆಯೊಳಗೆ ಹಾಕಿ. ಆಕೆ ಗಂಡ ನಮ್ಮಪ್ಪ ನನ್ನ ಹಳೆ ದೇವ್ರ ಮಲ್ಲ ಇದ್ದಂಗೋ ನನ್ನ ತಮ್ಮ ಕಡ್ದಾಡಕತ್ತಾರ ದೂರ ಅಟ್ಟು ದೂರ ಹೋಗ್ಕೊಂಡಿರ್ತೈತಿ. ಅಪ್ಪ ಹಿಂಜಿ ನನ್ನ ಬರ್ದಾರ ಅಂತೇಳಿ ಪ್ರೇಮಿ ಗಪ್ಪಿರ ಹಿಂತಿನ ಸೇರಬಾರ್ದು ಮಾಡ್ಕೊಂಡು ಹುಡುಗನ ನೇರು ಹಾಕಾಕ ಅಪ್ಪ ಏನು ಮಾಡಿದಾರ ನಮಗೆ ಗೊತ್ತಿಲ್ಲೋ. ನನ್ನ ತಮ್ಮ ಗಂಡ ಹಿಂತಿಗೆ ಏನು ಜಗಳಿಲ್ಲೋ ಯಪ್ಪ. ನಮ್ಮ ತಂಗಿ ಮ್ಯಾಲ ಮೈದಾ ಅವ್ರ ಅತ್ತೆ ಹೆಸರು ಸುಶೇವ ಸುರೇಶ್ ತಳವಾರು ಯಪ್ಪ. ನಿಜಾನ ಹೆಸರು ಸಂಗೀತ ಪರ್ಸು ತಳವಾರು ಯಪ್ಪ. ಮಗನ ಹೆಸರು ಪರ್ಸಾನ್ ಸುರೇಶ್ ತಳವಾರ. ಸಾಲ ನನ್ನ ಮಗಳ ಮ್ಯಾಲ ಹೊರಿಸಿ ಆಕಿಗೆ ಟಾರ್ಚರ್ ಮಾಡಿ 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 ಯಾರು ರೇಕ್ಸ್ ಆದಾಗ ಹಂಗಿನಾರು ಬರ್ತಾರೆ ನೋಡಿದ್ಯಪ್ಪ. ಅವನ್ನ ರೇಕ್ಸ ಮಾಡಿಕೊಂಡು ಕರ್ಕೊಳ್ಳೋದು ನನ್ನ ಮಗಳಿದ್ದಾಗ ಹಿಂಗೆ ಸುತ್ತರು ಕುಂಡ್ರಿಸೋದು ನಡಕ್ಕೆ ಕುಂಡ್ರಿಸೋದು. ನನ್ನ ಮಗಳಿಗೆ ಏನು ಬಾಯಿಗೆ ಬರ್ತೈತೆ ಅದನ್ನು ಸಂಗಿನಾರು ಬೇಯಾರು ಯಪ್ಪ. ಯಾತಕ್ಕೆ ಗೊತ್ತು ನನ್ನ ಮಗನ ಅವ್ರ ಸಾಲ ತೆಗ್ಸಿದ್ ನಮಗೇನು ಗೊತ್ತು. ನಾವು ಇರಾರ ನನ್ನ ಮನ್ಯಾಗ ಅವ್ರು ಇರಾರ ಅವ್ರ ಮನ್ಯಾಗ. ನನ್ನ ಮಗಳಿಗೆ ಎಷ್ಟು ಟಾರ್ಚರ್ ಕೊಟ್ಟಿದ್ದಾರು ನನ್ನಪ್ಪ. ನನ್ನ ಮಗಳಿಗೆ ಹೊಟ್ಟೆ ಕೂಳು ಹಾಕಿಲ್ಲೋ ನನ್ನ ಮಗನ. ನನ್ನ ಹೆಸರು ಪಕ್ಕಿರವ್ವ ನಾಗಪ್ಪ ಪಾವಡಿನು ನನ್ನಪ್ಪ.